ರಾಜ್ಯದ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಮಿತ್ರರಿಗೆ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಶೆಡ್ಯೂಲ್ ಅನ್ನೋದು, ಗ್ರಾಮ ಪ್ರಪತ್ರ ಅನ್ನೋದು ಹೇಗೆ ಫಿಲ್ ಮಾಡಬೇಕಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ವಾಟರ್ ಬಾಡಿ ಶೆಡ್ಯೂಲು, ಗ್ರೌಂಡ್ ವಾಟರ್ ಸ್ಕೀಮು, ಸರ್ಫೇಸ್ ವಾಟರ್ ಸ್ಕೀಮ್ ಅನ್ನೋದು ಹೇಗೆ ಸಮೀಕ್ಷೆ ಮಾಡ್ಕೊಳ್ಬೇಕಂತ ತಿಳಿಸ್ಕೊಟ್ಟಿದ್ದೆ. ಅದೆಲ್ಲ ನಿಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಲೇಜ್ ಶೆಡ್ಯೂಲ್ ಅನ್ನೋದು ಫಿಲ್ ಮಾಡಬೇಕಂದ್ರೆ ನೀವು ಮೊದಲಿಗೆ ಎಲ್ಲ ಈ ಗ್ರೌಂಡ್ ವಾಟರ್ ಸ್ಕೀಮು, ಸರ್ಫೇಸ್ ವಾಟರ್ ಸ್ಕೀಮು, ವಾಟರ್ ಬಾಡಿ ಶೆಡ್ಯೂಲು ಎಲ್ಲನೂ ಸಂಪೂರ್ಣವಾಗಿ ಸಮೀಕ್ಷೆ ಮಾಡಿ ಮುಗಿಸ್ಬೇಕಾಗಿರುತ್ತೆ. ಅದೆಲ್ಲ ಮುಗಿದಾದ್ಮೇಲೆ ಕೊನೆಗೆ ಈ ವಿಲೇಜ್ ಶೆಡ್ಯೂಲ್ ಅನ್ನೋದು ನೀವು ಫಿಲ್ ಮಾಡಬೇಕಾಗುತ್ತೆ. ಈ ವಿಲೇಜ್ ಶೆಡ್ಯೂಲ್ ಫಿಲ್ ಮಾಡಿದರೆ ನೀವು ನೆಕ್ಸ್ಟು ಯಾವುದೇ ಹೊಸ ಸ್ಕೀಮು ಸೇರ್ಸೋಕ್ಕಾಗೋದಿಲ್ಲ ಇದಕ್ಕೆ. ಹಾಗಾಗಿ ಅದೆಲ್ಲ ಮುಗಿದಿದೆ ಅಂದಾಗ ಮಾತ್ರ ಕೊನೆಗೆ ಈ ವಿಲೇಜ್ ಶೆಡ್ಯೂಲ್ ಅನ್ನೋದು ಫಿಲ್ ಮಾಡಿಕೊಳ್ಳಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಪೇಜನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಹೊಸ ಕೆಲಸಗಳು ಬರ್ತಾನೆ ಇರ್ತವೆ. ಅದರ ಬಗ್ಗೆ ನಾನು ಕೆಲವೊಂದು ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನಾವು ನಮ್ಮ ಇಲಾಖೆಯ ಕೆಲಸಗಳ ಒತ್ತಡದಲ್ಲಿ ನಾವು ಇವತ್ತು ಮಾಡಿರೋ ಕೆಲಸ ನಾಳೆ ನಮಗೆ ನೆನಪಿರೋದಿಲ್ಲ. ನಾನು ಮಾಡಿರೋ ವಿಡಿಯೋ ನಾನೇ ನೋಡಿ ಪುನಃ ಸಮೀಕ್ಷೆ ಮಾಡ್ಕೊಂಡಿರೋದು ಉಂಟು. ಹಾಗಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಅದರಲ್ಲಿ ಇವಾಗ ವಿಲೇಜ್ ಶೆಡ್ಯೂಲು ಹೇಗೆ ಫಿಲ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನಾನಿವಾಗ ಒಂದು ವಿಲೇಜ್ ತೊಗೊಂಡಿದ್ದೀನಿ. ಇಲ್ಲಿ ಮೊದಲೇ ಆಪ್ಷನ್ ನೋಡ್ಬೋದು ನೀವು, ಈಸ್ ವಿಲೇಜ್ ಟ್ರೈಬಲ್ ಆರ್ ನಾನ್ ಟ್ರೈಬಲ್ ಅಂತ. ಅಂದರೆ ಇದು ಬುಡಕಟ್ಟು ಜನಾಂಗಕ್ಕೆ ಬರುತ್ತಾ ವಿಲೇಜು, ಏನು ಬರೋದಿಲ್ವ ಅಂತ ಆಪ್ಷನ್ ಇದು. ನೀವು ಬುಡಕಟ್ಟು ಜನಾಂಗಕ್ಕೆ ಬಂದರೆ ಟ್ರೈಬಲ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ನಾನ್ ಟ್ರೈಬಲ್ ಅಂತ ತೊಗೊಳ್ಳಿ. ಎರಡನೇ ಆಪ್ಷನ್ನು ಈಸ್ ದಿ ವಿಲೇಜ್ ಕವರ್ಡ್ ಬೈ ಮೇಜರ್ ಆರ್ ಮೀಡಿಯಮ್ ಸ್ಕೀಮ್ ಅಂತ. ಮೇಜರ್ ಆರ್ ಮೀಡಿಯಮ್ ಸ್ಕೀಮ್ ಅಂದರೆ ಬೃಹತ್ ಮತ್ತು ಮಧ್ಯಮ ಗಾತ್ರದ ಸ್ಕೀಮ್ ಅಂತ. ಮಾಮೂಲಿ ಇವು ಅಣೆಕಟ್ಟುಗಳು, ದೊಡ್ಡ ದೊಡ್ಡ ಅಣೆಕಟ್ಟುಗಳೆಲ್ಲ ಈ ಸ್ಕೀಮ್ ಅಂಡರ್ ಬರ್ತವೆ. ಆ ಥರ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಮಾಮೂಲಿ ನೋ ಅಂತಲೇ ಕೊಡಿ. ನೆಕ್ಸ್ಟು ಮೂರನೇ ಆಪ್ಷನ್ನು ಜಿಯೋಗ್ರಫಿಕಲ್ ಏರಿಯಾ. ಜಿಯೋಗ್ರಫಿಕಲ್ ಏರಿಯಾ ಅಂದರೆ ಗ್ರಾಮದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಅಂತ. ಇದು ನಿಮಗೆ ನಮೂನೆ 9 ಅಂತ ಇರುತ್ತೆ. ಆ ರೆಕಾರ್ಡಲ್ಲಿ ಮಾಹಿತಿ ಸಿಗುತ್ತೆ. ಅದನ್ನು ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ಗ್ರಾಮದ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡಿಕೊಂಡು. ನೆಕ್ಸ್ಟು ಕಲ್ಟಿವೇಬಲ್ ಏರಿಯಾ ಅಂದರೆ ಕೃಷಿಯೋಗ್ಯ ಕ್ಷೇತ್ರ ಅಂತ. ನೀವು ನೋಡ್ಬೋದು, ಕುಷ್ಕಿ, ತರಿ, ಬಾಗಾಯ್ತು ಅಂತ ಗ್ರಾಮ ನಮೂನೆಯಲ್ಲಿ ಬರೆದಿರ್ತಾರೆ. ಅದೆಲ್ಲ ಸೇರಿ ಕಲ್ಟಿವೇಬಲ್ ಏರಿಯಾ ಅಂತ ಇರುತ್ತೆ, ಕೃಷಿಯೋಗ್ಯ ಕ್ಷೇತ್ರ ಅಂತ. ಇದು ನೀವು ಕಂಪೇರ್ ಮಾಡಿಕೊಂಡ್ರೆ ಈ ಜಿಯೋಗ್ರಫಿಕಲ್ ಏರಿಯಾಗಿಂತ ಕಡಿಮೆ ಇರುತ್ತೆ. ಯಾಕಂದರೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಈ ಊರು, ಹಳ್ಳ ಕೊಳ್ಳ ಏನು ಕೃಷಿ ಮಾಡೋಕ್ಕೆ ಯೋಗ್ಯವಾಗದ ಏನು ಇದು ಇರುತ್ತೆ, ವಿಸ್ತೀರ್ಣ ಇರುತ್ತೆ, ಅದೆಲ್ಲ ಆ್ಯಡ್ ಮಾಡಿ ಜಿಯೋಗ್ರಫಿಕಲ್ ಏರಿಯಾನ ಫಿಕ್ಸ್ ಮಾಡಿರ್ತಾರೆ. ಕೃಷಿಯೋಗ್ಯ ಕ್ಷೇತ್ರ ಅಂದರೆ ಅದೆಲ್ಲ ಮೈನಸ್ ಮಾಡಿ ಮಾಮೂಲಿ ಕೃಷಿಗೆ ಏನು ಯೋಗ್ಯ ಇದೆ, ಈ ಕುಷ್ಕಿ, ತರಿ, ಬಾಗಾಯ್ತು ವಿಸ್ತೀರ್ಣ ಡಿವೈಡ್ ಮಾಡಿ ಈ ಕೃಷಿಯೋಗ್ಯ ಕ್ಷೇತ್ರ ಅನ್ನೋದು ಮಾಡಿರ್ತಾರೆ. ನೆಕ್ಸ್ಟು ನೆಟ್ ಶೋನ್ ಏರಿಯಾ ಅಂತ. ನೆಟ್ ಶೋನ್ ಏರಿಯಾ ಅಂದರೆ ಬಿತ್ತನೆಯಾದ ನಿವ್ವಳ ವಿಸ್ತೀರ್ಣ ಅಂತ. ನೀವು ಎಷ್ಟು ಅಲ್ಲಿ ಆ ಒಂದು ಇಯರಲ್ಲಿ ಎಷ್ಟು ಬಿತ್ತನೆ ಆಗಿದೆ ಅಂತ. ಇದನ್ನು ನೀವು ಈ 4ನೇ ಆಪ್ಷನ್ ಏನಿದೆ ಅದಕ್ಕೆ ಸಮವಾಗಿರ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು. ಯಾಕಂದರೆ ನೋಡ್ಬೋದು ನೀವು, ಕೆಲವೊಬ್ಬರು ಸುಮಾರು ವರ್ಷಗಳಿಂದ ಜಮೀನು ಪಾಳು ಬಿಟ್ಟಿರ್ತಾರೆ. ಕೆಲವೊಬ್ಬರು ಕೋರ್ಟ್ ಕೇಸು ಅದು ಇದು ಅಂತ ಹೊಡೆದಾಡಿಕೊಂಡು ಅವೆಲ್ಲ ಜಮೀನುಗಳು ಪಾಳು ಬಿಟ್ಟಿರ್ತಾರೆ. ಈ ಥರ ಕೇಸ್ಗಳಲ್ಲಿ ಸ್ವಲ್ಪ ಜಮೀನು ಏನೋ ಬಿತ್ತನೆ ಆಗದೆ ಉಳ್ಕೊಂಡಿರುತ್ತೆ. ಅದನ್ನು ನೋಡಿಕೊಂಡು ನೀವು ಇದು ಹಾಕೋಬೇಕಾಗುತ್ತೆ. ಇದು ಮಾಹಿತಿ ನಿಮಗೆ ನೀವು ರೆಕಾರ್ಡ್ಗಳು ಬರ್ಕೊಂಡಿರ್ತೀರ ಪ್ರತಿ ವರ್ಷ. ಬೆಳೆಗೋಸ್ವಾರೆ, ಫಸಲುಗೋಸ್ವಾರೆ ಅಂತ ಇರುತ್ತೆ ನೋಡಿ. ಅದನ್ನು ನೋಡಿ ನೀವು ಈ ನೆಟ್ ಶೋನ್ ಏರಿಯಾ ಅಂತ ಅನ್ನೋದು ಹಾಕೋಬೇಕಾಗುತ್ತೆ. ಅಂದರೆ ಇದು 4ನೇ ಆಪ್ಷನ್ಗಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಕಂಪ್ಯಾರಿಟಿವ್ಲಿ. ಇನ್ನು 6ನೇ ಆಪ್ಷನ್ನು ಗ್ರಾಸ್ ಇರಿಗೇಟೆಡ್ ಏರಿಯಾ ಬೈ ಆಲ್ ಸೋರ್ಸಸ್ ಅಂತ. ಅಂದರೆ ನೀರಾವರಿಯಾದ ಒಟ್ಟು ಕ್ಷೇತ್ರ ಅಂತ. ಈಗ ಖರೀಫ್, ರಬಿ, ಪೆರಿನಿಲ್ಲು, ಅದರ್ ಸೀಸನಲ್ಲಿ ಎಷ್ಟು ನೀರಾವರಿ ಇದೆ ಅಂತ ಹಾಕಬೇಕಾಗುತ್ತೆ ನೀವು. ಇದು ನೀವು ಈ 5ನೇ ಆಪ್ಷನ್ ನೆಟ್ ಶೋನ್ ಏರಿಯಾ ಅಂದರೆ ಬಿತ್ತನೆಯಾದ ವಿಸ್ತೀರ್ಣ ಏನಿದೆ ಅದಕ್ಕೆ ಸಮವಾಗಿ ಅಥವಾ ಅದಕ್ಕಿಂತ ಕಡಿಮೆ ಹಾಕೋಬೇಕಾಗುತ್ತೆ. ಯಾಕಂದರೆ ನೀವು ಈ ಏನು ಕಲ್ಟಿವೇಬಲ್ ಏರಿಯಾ ಅದಕ್ಕೆ ಸಮವಾಗಿ ಹಾಕೋಂಗಿಲ್ಲ. ಈ 5ನೇ ಆಪ್ಷನ್ ಏನು ಬಿತ್ತನೆ ಆಗಿದೆ ಅಂತ ಹಾಕಿದ್ದೀರಿ ಅದಕ್ಕೆ ಸಮವಾಗಿ ನೀರಾವರಿ ಏರಿಯಾ ಅನ್ನೋದು ಇರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಖರೀಫ್ ಸೀಸನ್ ಅಂದರೆ ಮಾಮೂಲಿ ಮಳೆಗಾಲ ಸೀಸನಲ್ಲಿ ಮಳೆ ಬರ್ತಾ ಇರೋದ್ರಿಂದ ಜಾಸ್ತಿ ಜನ ನೀರೇನು ಹಾಯಿಸೋದಿಲ್ಲ.
ಭತ್ತ ಗದ್ದೆ ಅದು ಇದು ಜಾಸ್ತಿ ವಿಲೇಜಲ್ಲಿ ಅಲ್ಲಿ ಇರ್ತವೆ, ಅಲ್ಲಿ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಮನ್ನಾಗಿ ಹಾಕ್ಕೊಳ್ಳಿ. ಇನ್ನು ಡ್ಯೂರಿಂಗ್ ರಾಬಿ ಸೀಸನ್ ಅಂದರೆ ಮಾಮೂಲಿ ಚಳಿಗಾಲ, ಮಳೆಗಾಲ ಆದಮೇಲೆ ಬೋರ್ಗಳೆಲ್ಲ ಸ್ವಲ್ಪ ನೀರಿರುತ್ತೆ, ಹಾಗಾಗಿ ಅಲ್ಲಿ ಬೆಳೆಯೋ ಸಾಧ್ಯತೆ ಇರುತ್ತೆ. ಆ ಸೀಸನಲ್ಲಿ ಎಷ್ಟು ನೀರಾವರಿ ಆಗಿದೆ ಅಂತ ಹಾಕ್ಕೊಳ್ಳಿ. ಪೆರಿನಿಯಲ್ ಅಂದರೆ ಸದಾಕಾಲ, ತೋಟ, ಈ ಮಾವಿನ ತೋಟ, ತೆಂಗು, ಬಾಳೆ ಎಲ್ಲ ಹಾಕಿರ್ತಾರೆ, ಅದನ್ನ ನೋಡ್ಕೊಂಡು ನಿಮ್ಮ ಏರಿಯಾದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಹಾಕಿದ್ದಾರೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದರ್ ಸೀಸನ್ ಅಂದರೆ ಮಾಮೂಲಿ ಬೇಸಿಗೆಕಾಲ ಇದೆಲ್ಲ ಬರುತ್ತೆ, ಅಲ್ಲಿ ತರಕಾರಿ ಎಲ್ಲ ಬೆಳೆಯೋಕ್ಕೆ ಎಲ್ಲ ಏನೋ ಒಂದಿಷ್ಟು ವಿಸ್ತೀರ್ಣ ಅಂತ ನೀರಾವರಿ ಮಾಡ್ಕೊಂಡಿರ್ತಾರೆ ಬೋರ್ಗಳ ಮುಖಾಂತರ, ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ನೆಕ್ಸ್ಟು 7ನೇ ಆಪ್ಷನ್ ಅಂದರೆ ನೆಟ್ ಇರಿಗೇಟೆಡ್ ಏರಿಯಾ ಅಂತ. ಈ ನೆಟ್ ಇರಿಗೇಟೆಡ್ ಏರಿಯಾ ಈ 6ನೇ ಆಪ್ಷನ್ಗೆ ಸಮವಾಗಿರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಈ 5ನೇ ಆಪ್ಷನ್ ಏನಿದೆ ಅದಕ್ಕಿಂತ ಜಾಸ್ತಿ ಇರ್ಬೋದು, ಅದಕ್ಕೆ ಸಮವಾಗಿರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. 5ನೇ ಆಪ್ಷನ್ ಅಂದರೆ ನೆಟ್ ಸೋನ್ ಏರಿಯಾ ಬಿತ್ತನೆಯಾದ ವಿಸ್ತೀರ್ಣಕ್ಕಿಂತ ಜಾಸ್ತಿ ಇರಬಾರ್ದು. ಇಲ್ಲಿ 6ನೇ ಆಪ್ಷನ್ 380 ಬಂದಿದೆ, ಯಾಕಂದರೆ ಇಲ್ಲಿ ರಾಬಿ ಖಾರಿಫ್ ಎಲ್ಲ ಸೇರಿ ಜಾಸ್ತಿ ಬಂದಿರುತ್ತೆ, ಅಷ್ಟು ಹಾಕಂಗಿಲ್ಲ ನೀವು. ಇಲ್ಲಿ 5ನೇ ಆಪ್ಷನ್ ಇದೆ, ಅದಕ್ಕೆ ಮೀರಂಗಿಲ್ಲ, ಇದು 7ನೇ ಆಪ್ಷನ್ನು. ಆಮೇಲೆ ಇನ್ನೊಂದು, ಈ ಖಾರಿಫ್ ರಾಬಿಲಿ ಯಾವುದು ಜಾಸ್ತಿ ಡೇಸ್ ತೊಗೊಂಡಿರ್ತೀರಿ ಅದಕ್ಕೆ ಪ್ಲಸ್ ಮಾಡಿ, ಈ ಪೆರಿನಿಯಲ್ ಅನ್ನೋದು ಪ್ಲಸ್ ಮಾಡಿ ಹಾಕೋಬೇಕಾಗುತ್ತೆ ನೀವು, ಅದಕ್ಕಿಂತ ಜಾಸ್ತಿ ಹಾಕೋಬೇಕಾಗುತ್ತೆ. ಪೆರಿನಿಯಲ್ ಅನ್ನೋದು ಈ ಖಾರಿಫ್ ರಾಬಿಲಿ ಯಾವುದು ಡೇಸ್ ಜಾಸ್ತಿ ಹಾಕ್ಕೊಂಡಿದ್ರಿ ಅದಕ್ಕೆ ಈ ಪೆರಿನಿಯಲ್ ಅನ್ನೋದು ಪ್ಲಸ್ ಮಾಡಿಕೊಂಡು ಇಲ್ಲಿ ಹಾಕೋಬೇಕಾಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಹಾಕೋಬೋದು ನೀವು. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ರಾಬಿ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಪೆರಿನಿಯಲ್ 80, ಅದು 150, ಅಲ್ಲಿಗೆ 230 ಆಗುತ್ತೆ. ನಾನಿಲ್ಲಿ 220 ಹಾಕ್ತೀನಿ. 220 ಹಾಕಿದ್ರೆ ನೋಡ್ಬೋದು ನೀವು, ತೊಗೊಳ್ಳೋದಿಲ್ಲ ಅದು. ಪೆರಿನಿಯಲ್ ವ್ಯಾಲಿಡೇಷನ್ ಫೇಲ್ಡು, ಚೆಕ್ ಲಾಜಿಕ್ 6 + ಸೀಸನ್ = ಐಟಮ್ 7 ಅಂತ. ಅಂದರೆ ನೀವು ಅದರಲ್ಲಿ ಯಾವುದು ಜಾಸ್ತಿ ಡೇಸ್ ಹಾಕ್ಕೊಂಡಿದ್ರೆ ಅದಕ್ಕೆ ಪೆರಿನಿಯಲ್ ಕಂಪಲ್ಸರಿ ಪ್ಲಸ್ ಮಾಡಿ, ಅದಕ್ಕೆ ಸಮವಾಗಿ ಹಾಕೋಬೋದು ಅಥವಾ ಅದಕ್ಕಿಂತ ಜಾಸ್ತಿ ಹಾಕೋಬೋದು. ಆಮೇಲೆ 5ನೇ ಪಾಯಿಂಟ್ಗಿಂತ ಕಡಿಮೆ ಇರಬೇಕು, ಕಡಿಮೆ ಅಥವಾ ಅದಕ್ಕೆ ಸಮವಾಗಿರಬೇಕು. ಇಲ್ಲಿ 2ನೇ ಆಪ್ಷನ್ನು 150, 3ನೇ ಆಪ್ಷನ್ ಪೆರಿನಿಯಲ್ಲು 80 ಇದೆ, ಅಲ್ಲಿಗೆ 230 ಆಗುತ್ತೆ. 230, 240, 280, 5ನೇ ಆಪ್ಷನ್ 285, 280ವರೆಗೂ ಹಾಕೋಬೋದು, ಅದಕ್ಕಿಂತ ಜಾಸ್ತಿ ಹಾಕೋಂಗಿಲ್ಲ ನೀವು, ಅದು ನೋಡ್ಕೊಳ್ಳಿ. ಇಲ್ಲಿ 230 ಅಂತ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ಅಂತ ತೊಗೊಳತ್ತು. ನೆಕ್ಸ್ಟು ಎವರೇಜ್ ಗ್ರೌಂಡ್ ವಾಟರ್ ಲೆವೆಲ್ 8ನೇ ಆಪ್ಷನು. ಫಸ್ಟ್ನೇದು ಪ್ರೀ ಮಾನ್ಸೂನು, ನೆಕ್ಸ್ಟ್ನೇದು ಪೋಸ್ಟ್ ಮಾನ್ಸೂನು. ಪ್ರೀ ಮಾನ್ಸೂನ್ ಅಂದರೆ ಏನು ಮಳೆಗಾಲಕ್ಕಿಂತ ಮುಂಚೆ ಮಾಮೂಲಿ ಅಲ್ಲಿ ನೀರಾವರಿ ಏನು ಗ್ರೌಂಡ್ ವಾಟರ್ ಲೆವೆಲ್ದು ಎಷ್ಟು ಎವರೇಜ್ ಇರುತ್ತೆ ಅಂತ ಹಾಕಬೇಕಾಗುತ್ತೆ ನೀವು ಇಲ್ಲಿ. ಅಲ್ಲಿ ನೀವು ಕೇಳ್ಕೊಳ್ಳಿ ನಿಮ್ಮ ವಿಲೇಜಲ್ಲಿ, ಅಂದರೆ ಪ್ರೀ ಮಾನ್ಸೂನಲ್ಲಿ ಮಾಮೂಲಿ ಎವರೇಜ್ ಎಷ್ಟು ಅಡಿ ನೀರು ಇರುತ್ತೆ ಅಂತ, ಫೀಟಲ್ಲಿ ಅಡಿಯಲ್ಲಿ ಎಷ್ಟು ಫೀಟ್ ಅಂದರೆ ಒಂದು 200 ಫೀಟು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಪ್ರೀ ಮಾನ್ಸೂನು ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಜಾಸ್ತಿ ಆಳದಲ್ಲಿ ಇರುತ್ತೆ ನೀರು. ಪೋಸ್ಟ್ ಮಾನ್ಸೂನ್ ಅಂದರೆ ಮಾಮೂಲಿ ಮಳೆಗಾಲದ ನಂತರ ಸ್ವಲ್ಪ ಬೋರ್ಗಳೆಲ್ಲ ತುಂಬಿರ್ತವೆ, ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ಡೇಸು ಅದಕ್ಕೆ ಕಂಪೇರ್ ಮಾಡಿಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಪೋಸ್ಟ್ ಮಾನ್ಸೂನಲ್ಲಿ. ನೆಕ್ಸ್ಟು ವೆದರ್ ವಾಟರ್ ಯೂಸರ್ಸ್ ಅಸೋಸಿಯೇಷನ್ ಅಂದರೆ ಆ ಊರಲ್ಲಿ ಏನಾದರೂ ಏನು ನೀರಿನ ಬಳಕೆದಾರ ಸಂಘ ಇದೆನಾ ಅಂತ ಆಪ್ಷನ್ ಅದು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಮಾಮೂಲಿ ಎಲ್ಲ ಆಪ್ಷನ್ ಅದಕ್ಕೆ ನೋ ಅಂತ ಕೊಡಿ. ಇನ್ನು 10ನೇ ಆಪ್ಷನ್ ನೀವೇನು ಫಿಲ್ ಮಾಡೋಂಗಿಲ್ಲ, ಅಲ್ಲಿ ನೀವು ಏನು ಗ್ರೌಂಡ್ ವಾಟರ್ ಸ್ಕೀಮು, ಸರ್ಫೇಸ್ ವಾಟರ್ ಸ್ಕೀಮು, ಆಮೇಲೆ ವಾಟರ್ ಬಾಡಿ ಶೆಡ್ಯೂಲ್ ಏನು ಸಮೀಕ್ಷೆ ಮಾಡ್ಕೊಂಡಿರ್ತೀರಿ ಅದೆಲ್ಲ ಮಾಹಿತಿ ಇಲ್ಲಿ 10ನೇ ಆಪ್ಷನ್ ಆಟೋಮೆಟಿಕ್ ಅದೇ ಫಿಲ್ ಆಗಿರುತ್ತೆ. 10, 11 ಎಲ್ಲನೂ ಅದೇ ಫಿಲ್ ಆಗಿರುತ್ತೆ, ಅಲ್ಲಿ ನೀವೇನು ಹಾಕೋಂಗಿಲ್ಲ ಮಾಹಿತಿ. ಇಷ್ಟೆಲ್ಲ ಹಾಕಿ ಸೇವ್ ಕೊಡಿ. ಸೇವ್ ಕೊಟ್ಟರೆ ನೋಡ್ಬೋದು ನೀವು ಮೈ ಡ್ರಾಫ್ಟ್ಸ್ ಹೋಗಿ ಮಾಮೂಲಿ ವಿಲೇಜ್ ಶೆಡ್ಯೂಲ್ಗೆ ಹೋಗಿ ಅಲ್ಲಿ ನೀವು ಬೇಕಾದರೆ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ತಪ್ಪು ಹಾಕಿದರೆ ಇನ್ನೊಮ್ಮೆ ಎಡಿಟ್ ಮಾಡ್ಕೋಬೋದು. ಎಡಿಟ್ ಕೊಟ್ಟು ಇಲ್ಲೇನಾದರೂ ಮಾಹಿತಿ ನೀವು ಹೆಚ್ಚು ಕಡಿಮೆ ಹಾಕ್ಕೊಂಡಿದ್ರೆ ಅಲ್ಲಿ ವಾಪಸ್ಸು ಎಡಿಟ್ ಮಾಡ್ಕೊಂಡು ಹಾಕ್ಕೋಬೋದು.
ನೀವು ಅದೇನಾದರೂ ಸಿಂಕ್ ಕೊಟ್ಬಿಟ್ರೆ ನಿಮಗೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಕೇರ್ಫುಲ್ಲಾಗಿ ಎಲ್ಲ ಮಾಹಿತಿ 100% ಕರೆಕ್ಟ್ ಇದೆ ಅಂದಾಗ ಮಾತ್ರ ಸಿಂಕ್ ಕೊಡಿ. ಇದು ಒಮ್ಮೆ ಸಿಂಕ್ ಕೊಟ್ಬಿಟ್ರೆ ವಾಪಸ್ ಫಿಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ನೀವು ವಿಡಿಯೋ ನೋಡಿಕೊಂಡು ವಿಲೇಜ್ ಶೆಡ್ಯೂಲನ್ನು ಫಿಲ್ ಮಾಡ್ಕೊಳ್ಳಿ. ಧನ್ಯವಾದಗಳು.